ಧನುರ್ರಾಶಿ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅನುಕೂಲ ಲಾಭ ಆಗುವಂಥದ್ದಿದೆ. ಕೃಷಿ ಕ್ಷೇತ್ರದಲ್ಲಿ ಮತ್ತು ವ್ಯಾಪಾರ ಮಾಡುವಂಥವರಿಗೆ ಲಾಭ ಇರುವಂಥದ್ದು. ವಿದ್ಯಾರ್ಥಿಗಳು ಆರೋಗ್ಯದ ವಿಚಾರದಲ್ಲಿ ಇರತಕ್ಕಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡ್ರೆ ವಿದ್ಯಾಭ್ಯಾಸಕ್ಕೆ ಬೇರೆ ಯಾವ ಅಡ್ಡಿಯೂ ಕೂಡ ಈ ದಿವಸ ಇಲ್ಲದೇ ಇರತಕ್ಕಂಥದ್ದು. ಹಳೆಯ ವ್ಯವಹಾರಗಳು ಒಂದಷ್ಟು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದಿದೆ. ಮಕ್ಕಳಿಂದ ನೋವಾಗ್ತಕ್ಕಂಥದ್ದು, ಅನವಶ್ಯವಾದಂತಹ ದ್ವೇಷದಿಂದ ಮಿತ್ರರಲ್ಲಿ ಮತ್ತೆ ಮತ್ತೆ ಕಲಹ ಆಗ್ತಕ್ಕಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಕಿರಿಕಿರಿ, ಕಮಿಷನ್ ಏಜೆಂಟ್ಸ್ಗಳಿಗೆ ಹಿನ್ನಡೆಯಾಗ್ತಕ್ಕಂಥದ್ದು. ದುರ್ಗಾದೇವಿಯ ಪ್ರಾರ್ಥನೆ, ದುರ್ಗಾರಾಧನೆ ಶುಭವನ್ನು ತರುವಂಥದ್ದು. ಮಕರ ರಾಶಿ ಅನಗತ್ಯವಾದಂತಹ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅನ್ನುವಂಥದ್ದು. ಮಹಿಳೆಯರಿಗೆ ವಂಚನೆಯಾಗುವ, ಮೋಸವಾಗುವ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಹಿತಶತ್ರುಗಳಿಂದ ತೊಂದರೆಯಾಗತ್ತೆ. ಯಾರನ್ನು ನೀವು ನಮ್ಮ ಆತ್ಮೀಯರು ಅಂತ ಹೇಳಿ ನಂಬಿರ್ತೀರೋ ಅಂಥವರೇ ನಿಮ್ಮ ಎಲ್ಲ ದೌರ್ಬಲ್ಯಗಳನ್ನು ಕಂಡುಕೊಂಡು ನಿಮಗೆ ತೊಂದರೆಯನ್ನು ಮಾಡ್ತಾರೆ ಎನ್ನುವಂಥದ್ದು. ಶಾಲಾ ಕಾಲೇಜುಗಳಲ್ಲಿ ವಿವಾದಗಳಿಗೆ ಅವಕಾಶವನ್ನು ಮಾಡಿಕೊಡಬೇಡಿ. ಅನಾರೋಗ್ಯ ನಿಮ್ಮನ್ನು ಕಾಡುವಂಥದ್ದು. ವಿದ್ಯಾರ್ಥಿಗಳಿಗೆ ಮುನ್ನಡೆ ಇರುವಂಥದ್ದು. ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ 21 ಸಲ ಪಠನೆ ಮಾಡಿ ಶುಭವಾಗಿ. ಕುಂಭರಾಶಿ ಪಾಲುದಾರಿಕೆ ಆಗ್ಬೋದು, ಹಣ ಹೂಡಿಕೆ ಆಗ್ಬೋದು. ಇದರಿಂದ ಆರ್ಥಿಕ ಸಂಕಷ್ಟವನ್ನು ತಂದುಕೊಳ್ತೀರಿ ಅನ್ನುವಂಥದ್ದು. ಕುಟುಂಬದಲ್ಲಿ ವಾಗ್ವಾದಗಳು ನಡೆಯುವುದಕ್ಕೆ ಅವಕಾಶಗಳಾಗತ್ತೆ. ಹಿಂದೆ ಮಾಡಿದಂತಹ ಸಾಲ, ಬೇರೆಯವರಿಂದ ಪಡೆದಂತಹ ವಸ್ತು, ಇದನ್ನು ಹಿಂದಿರುಗಿಸೋಕ್ಕೆ ಅವಕಾಶಗಳು ಉತ್ತಮವಾಗಿರುತ್ತೆ. ನ್ಯಾಯಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವ್ರಿಗೆ ಶುಭವಾದಂತಹ ಫಲ ಇದೆ. ದುರಾಲೋಚನೆಗಳು ಬರಬಹುದು, ಆದರೆ ಅದನ್ನು ದೂರ ಮಾಡಿ ಯಾವುದರಿಂದ ಒಳಿತಾಗತ್ತೆ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗುತ್ತೆ, ಆ ಚಿಂತನೆಗಳನ್ನು ಮಾಡಿ ಎನ್ನುವಂಥದ್ದು. ವರ್ಗಾವಣೆಯ ವಿಚಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳಿ ಎನ್ನುವಂಥದ್ದು. ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಮಹಿಳಾ ನೌಕರರಿಗೆ ಶುಭವಾದಂತಹ ಸುದ್ದಿ. ಜೊತೆಗೆ ನಿಮ್ಮ ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರೆಯುವುದಕ್ಕೆ ಅವಕಾಶಗಳು ಆಗುತ್ತೆ. ವಿದ್ಯಾರ್ಥಿಗಳು ಮನಸ್ಸನ್ನು ಕೇಂದ್ರೀಕರಿಸಿ ಓದಬೇಕಾದಂಥದ್ದು. ಮನಸ್ಸು ತುಂಬ ಚಂಚಲವಾದಂಥದ್ದು, ಓದಿಗೆ ತುಂಬ ಅಡ್ಡಿಯನ್ನು ಮಾಡ್ತಕ್ಕಂಥದ್ದು. ಏಕಾಗ್ರತೆಯ ಕೊರತೆ ಅಲ್ಲಿ ಕಾಣುವಂಥದ್ದಿರುತ್ತೆ. ಅದನ್ನು ಸರಿಪಡಿಸ್ಕೊಳ್ಬೇಕು. ಮಕ್ಕಳಿಂದ ತೊಂದರೆಯಾಗ್ತಕ್ಕಂತಹ ಸೂಚನೆಯೂ ಕೂಡ ಪೋಷಕರಿಗೆ ಇರುವಂಥದ್ದು. ಹಿರಿಯರ ಮಾತಿಗೆ ಗೌರವವನ್ನು ನೀಡಬೇಕಾದಂಥದ್ದು. ಬೇರೆಯವರ ಮಾತಿಗೆ ಮರುಳಾಗಬೇಡಿ. ಬಣ್ಣದ ಮಾತುಗಳನ್ನು ಕೇಳಿ ಅದೇ ಸತ್ಯ ಅಂತ ಹೇಳಿ ಆ ಬಲೆಯಲ್ಲಿ ಬಿದ್ದರೆ ಕಷ್ಟವಾದೀತು ಅನ್ನುವಂಥದ್ದು. ನಿಮ್ಮ ತೀರ್ಮಾನವನ್ನು ಸ್ಥಿರವಾಗಿಟ್ಕೊಳ್ಳಿ. ವ್ಯವಹಾರದಲ್ಲಿ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಗುರು ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.